ಅಯೋಧ್ಯೆ ಬಗ್ಗೆ ಬೊಬ್ಬೆ, ರಾಜ್ಯದ ದೇವಸ್ಥಾನಗಳ ಹುಂಡಿಗೆ ಕೈ, ಕಾಂಗ್ರೆಸ್ ವಿರುದ್ಧ ಅರಗ ವಾಗ್ದಾಳಿ. ಭಕ್ತರ ಕಾಣಿಕೆ ಹಣಕ್ಕೂ ಕಾಂಗ್ರೆಸ್ ಕೈ ಹಾಕಿದೆ, ಕಾಂಗ್ರೆಸ್ ವಿರುದ್ಧ ಅರಗ ಗುಡುಗು. ಅಯೋಧ್ಯೆಯ ರಾಮ ಮಂದಿರದ ಹುಂಡಿ ಕಳ್ಳತನ ಪ್ರಕರಣವನ್ನ ಮುಂದಿಟ್ಟುಕೊಂಡು ಬಿಜೆಪಿ ವಿರುದ್ಧ ಟೀಕೆ ಮಾಡ್ತಾ ಇರುವ ಕಾಂಗ್ರೆಸ್ ನಾಯಕರು ತಮ್ಮದೇ ಸರ್ಕಾರದ ಅವಧಿಯಲ್ಲಿ ರಾಜ್ಯದ ದೇವಾಲಯಗಳ ಹುಂಡಿ ಹಣವನ್ನ ಬಳಸಿಕೊಂಡಿರುವ ವಿಚಾರವನ್ನ ಜನರಿಗೆ ಸ್ಪಷ್ಟಪಡಿಸಬೇಕು ಎಂದು ಮಾಜಿ ಗೃಹ ಸಚಿವ ಹಾಗೂ ತೀರ್ಥಹಳ್ಳಿ ಶಾಸಕ ಅರಗ ಜ್ಞಾನೇಂದ್ರ ತೀವ್ರ ವಾಗ್ದಾಳಿ ನಡೆಸಿದ್ರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಯೋಧ್ಯೆ ದೇವಸ್ಥಾನದ ಹುಂಡಿ ಕಳ್ಳತನದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸುವ ಕಾಂಗ್ರೆಸ್ ನಾಯಕರು ರಾಮೇಶ್ವರ, ಹಣಗೆರೆ ಹಾಗೂ ಮೃಗಾವದೆ, ಮಲ್ಲಿಕಾರ್ಜುನ ದೇವಸ್ಥಾನಗಳ ಹುಂಡಿ ಹಣವನ್ನ ಸರ್ಕಾರದ ಉದ್ದೇಶಗಳಿಗೆ ಬಳಸಿಕೊಂಡಿರುವುದನ್ನ ಏಕೆ ಮರೆಮಾಚುತ್ತಿದ್ದಾರೆ ಎಂದು ಪ್ರಶ್ನಿಸಿದ್ರು. ದೇವಾಲಯಗಳ ಭಕ್ತರ ಕಾಣಿಕೆ ಹಣವು ಧಾರ್ಮಿಕ ಕಾರ್ಯಗಳು ಹಾಗೂ ದೇವಸ್ಥಾನದ ಅಭಿವೃದ್ಧಿಗೆ ಬಳಸಬೇಕಾದ್ದು. ಆದರೆ ಆ ಹಣದ ಮೇಲೆಯೇ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವುದು ಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂದು ಆರೋಪಿಸಿದ ಅವರು, ಇಂತಹ ವಿಚಾರಗಳ ಬಗ್ಗೆ ಜನರ ಮುಂದೆ ಸತ್ಯವನ್ನ ಹೇಳುವ ಧೈರ್ಯ ಕಾಂಗ್ರೆಸ್ ನಾಯಕರಿಗೆ ಇರಬೇಕು ಎಂದು ಹೇಳಿದ್ರು. ಅಯೋಧ್ಯೆ ಘಟನೆ ಹೆಸರಿನಲ್ಲಿ ರಾಜಕೀಯ ಮಾಡುವ ಬದಲು ರಾಜ್ಯದ ದೇವಸ್ಥಾನಗಳ ಹುಂಡಿ ಹಣದ ಬಳಕೆಯ ಕುರಿತು ಕಾಂಗ್ರೆಸ್ ಸ್ಪಷ್ಟನೆ ನೀಡಬೇಕು. ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ತರುವ ಯಾವುದೇ ಕ್ರಮವನ್ನ ಜನರು ಸಹಿಸುವುದಿಲ್ಲ ಎಂದು ಅರಗ ಜ್ಞಾನೇಂದ್ರ ಕಿರಿಕಾಡಿದ್ರು. ಕರೆಂಟ್ ಬಿಲ್ ಒಂದು ತಿಂಗಳಿಗೆ ಆವರೇಜ್ 7,000 ರಿಂದ 8,000 ರೂಪಾಯಿ ಯಾರು ಮಾಡ್ತಾರೆ? ಇಲ್ಲಿ ಮುನ್ಸಿಪಾಲಿಟಿ ಕಟ್ಟೋದಾದ್ರೆ 8,756 5 ಲಕ್ಷ ಚಿಲ್ಲರೆ ಅಲ್ಲ. ಹಾಂ, ಒಂದು ವರ್ಷಕ್ಕೆ 5-6 ಲಕ್ಷ ರೂಪಾಯಿ ಬರೀ ರಾಮೇಶ್ವರ ದೇವಸ್ಥಾನದ ಲೈಟಿಂಗ್ ದುಡ್ಡು ಬರ್ತದೆ ಮುನ್ಸಿಪಾಲಿಟಿ. ಸರಿ, ಒಂದು ಸರ್ಕಾರದ ಲಕ್ಷಾಂತರ ರೂಪಾಯಿ ಅನುದಾನ ಬಿಡುಗಡೆ ಆಗಬೇಕಾದ್ರೆ ಈಗ ಒಂದು ಇದಿದೆಯಲ್ಲ ಸರ್, ನೀತಿ ನಿಯಮಗಳಿದ್ದಾವಲ್ಲ ಸರ್? ಯಾವ ನೀತಿ ನಿಯಮ ಅಲ್ಲ, ನಿಮ್ಗೆ ಹೇಳ್ತೀನಿ, ಇನ್ನೂ ಹೇಳ್ತೀನಿ. ಇಂಜಿನಿಯರಿಂಗ್ ಕೂತಿದ್ದಾರೆ. ಒಂದು ದೇವಸ್ಥಾನಕ್ಕೆ 7 ಲೈಟು ಅಂದರೆ 7 28 7 ಅರ್ಧ ಸುಮಾರು 31-32 ಲಕ್ಷ ರೂಪಾಯಿ ಆಗ್ತದೆ. ಅದನ್ನು ಸ್ಪ್ಲಿಟ್ ಮಾಡಿ ಟೆಂಡರ್ ಮಾಡಿದ್ದೇನೆ. ಇವರಿಗೆ 5 ಲಕ್ಷದ ಮೇಲೆ ಟೆಂಡರ್ ಮಾಡಲೇಬೇಕು. ಇವರು AW ಟೆಂಡರ್ ಮಾಡಲೇಬೇಕು. ತುಂಡು ಗುತ್ತಿಗೆ ಕೊಟ್ಟಿದ್ದಾರೆ, ಸ್ಪ್ಲಿಟ್ ಮಾಡಿ. ಇದು ಯಾರು ಹೇಳಿದ್ದು? ಯಾರಿಗೋಸ್ಕರ ಇದು ಮಾಡ್ತಾ ಇದ್ದಾರೆ? ಆಮೇಲೆ ಇದು ಎಲ್ಲರೂ ಅಪ್ರೂವಲ್ ಕೊಟ್ಕೊಂಡು ಹೋಗಿದೆ. ಭಾಳ ಬೇಗ ಆಗಿದೆ ನೋಡಿ. ನೀವು ಇಲ್ಲಿ ಒಂದು ಸಣ್ಣ ಬಲ್ಲಂದೂರಿಂದ ಓಡಾಡ್ತಾ ಇದೆ 2-3 ವರ್ಷದಿಂದ. ಅವ್ರ ಕೆಲಸ ಆಗಲ್ಲ ತಾಲೂಕು. ಬಟ್ ಇಂಥದ್ದು ದಗಲ್ಬಾಜಿ ಕೆಲಸಗಳು ಬೇಗ ಆಗ್ತದೆ. ಬೇಗ ಅಪ್ರೂವಲ್ ಆಗಿ ಚೆಕ್ಕು ಕೊಟ್ಟಾಗಿದೆ. ಮೃಗವದೆ 3 ಲೈಟ್ ಹಾಕಿದೆ, 7 ಲೈಟ್, 3 ಲೈಟ್, 4 ಲಕ್ಷ, 13. ಅಲ್ಲಿ ದುಡ್ಡು ಇರೋದೇ 25 ಲಕ್ಷನೇ ಎಷ್ಟಿದೆ ಇಡೀ ದೇವಸ್ಥಾನದಲ್ಲಿ. ಒಂದು ಪೇಂಟ್ ಹೊಡಿಬೇಕು ಅಂತ ಹೇಳಿದ್ರೆ ಇವರು ಅಪ್ರೂವಲ್ ಕೊಡೋದಿಲ್ಲ. ಅದಕ್ಕೊಂದು ಸುಣ್ಣ ಬಣ್ಣ ಮಾಡಬೇಕು ಅಂದರೆ ಅಪ್ರೂವಲ್ ಕೊಡೋದಿಲ್ಲ. ಅಲ್ಲಿ ಯಾವುದೋ ಒಂದು ರಿಪೇರಿ ಬಂದಿದೆ, ದೇವಸ್ಥಾನ ಸೋರ್ತಾ ಇದೆ ಅಂದರೆ ಇವರು ಅಪ್ರೂವಲ್ ಕೊಡೋದಿಲ್ಲ. ಯಾವನ ಬೀದಿಲಿ ಹೋಗೋನು ಬಂದು ಇಡ್ತಾನೆ, ನನಗೆ ಅಪ್ರೂವಲ್ ಕೊಡಿ, ನಾನು ಲೈಟ್ ಹಾಕ್ತೀನಿ ಅಂತ, 5 ಮಾಸ ಲೈಟ್ ಹಾಕ್ತೀನಿ ಅಂತ. ದೇವಸ್ಥಾನದ ಹುಂಡಿ ದುಡ್ಡು ಈ ರೀತಿ ಖರ್ಚು ಮಾಡ್ತಾ ಇದ್ದಾರೆ. ಸರ್, ಏನೂ ಮಾಡಲಿಲ್ಲ. ಹೇಳ್ತೀನಿ, ಇವರು ಅಯೋಧ್ಯೆ ದೇವಸ್ಥಾನದಲ್ಲಿ ಏನೋ ಕಳ್ತನ ಆಯಿತು ಅಂತ, ಹುಂಡಿ ಕಳ್ತನ ಆಯಿತು ಅಂತ ಹೇಳಿ ಬೊಬ್ಬೆ ಹೊಡಿಯೋರು ರಾಮೇಶ್ವರ ದೇವಸ್ಥಾನದ ಹುಂಡಿ ಕೈ ಇಟ್ಟಿದ್ದಾರೆ, ಹಣಗೆರೆ ದೇವಸ್ಥಾನದ ಹುಂಡಿ ಕೈ ಇಟ್ಟಿದ್ದಾರೆ, ಮೃಗವದೆ ದೇವಸ್ಥಾನದ ಹುಂಡಿ ಕೈ ಇಟ್ಟಿದ್ದಾರೆ. ಹೇಳಬೇಕಲ್ಲ ಇವರು ಇವತ್ತು ಬೀದಿ ಮೇಲೆ ಇಂಥ ನೀಚ್ ಕೆಲಸಕ್ಕೆ ಕೈ ಹಾಕಿದ್ದಾರೆ. ನಮ್ಮ ಜನ ಎಲ್ಲ 10 ಪೈಸೆ 20 ಪೈಸೆ ₹1 2 ರೂಪಾಯಿ ಹುಂಡಿಗೆ ಹಾಕೋ ಕಾಸಿಗೆ ಇವರು ದುಡ್ಡು ಹೊಡೆದಿದ್ದಾರೆ, ಗಂಟು ಮಾಡಿದ್ದಾರೆ. ಎಲ್ಲಿ ಇವರೆಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ. ನಾನು ಅದನ್ನೇ ಕೇಳಿದೀಗ, ಒಪ್ಪಿಗೆ ಕೊಟ್ಟಿದ್ದಾರೆ. ಹೆಂಗಪ್ಪ ಒಪ್ಪಿಗೆ ಕೊಟ್ಟೆ ಅಂದರೆ, ಇಲ್ಲ ಸರ್ ಮೇಲಿಂದ ಪ್ರೆಷರು, AC ಲೆಟರ್ ಹಾಕ್ತಾನೆ ಇವನಿಗೆ ಪೇಮೆಂಟ್ ಮಾಡುವಂತ. ನೋಡಿ, ಇಲ್ಲಿ ಚೌಡೇಶ್ವರಿ ಶ್ರೀ ಭೂತರಾಯ ಹಜರತ್ ಸೈಯದ್ ಸಾದತ್ ದರ್ಗಾ ದೇವಾಲಯಕ್ಕೆ ಲೈಟ್ಗಳನ್ನು ಅಳವಡಿಸುವ ಬಗ್ಗೆ 36 ಲಕ್ಷಗಳನ್ನು ಭರಿಸಲು ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡುವಂತೆ ಸದರಿ ಕೆಳಕಂಡ ಕಾಮಗಾರಿಯನ್ನು ಗುತ್ತಿಗೆದಾರರು ಪೂರ್ಣಗೊಳಿಸಿ ಸಹಾಯಕ ಕಾರ್ಯಪಾಲಕ ಅಭಿಯಂತರು, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಬಿಲ್ಲುಗಳನ್ನು ಪಾವತಿಗಾಗಿ ಇದು ಮಾಡಿ 18 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಅಂತೇಳಿ ಇವರು ಕೊಟ್ಟಿದ್ದಾರೆ ಚೆಕ್.
2 ಲಕ್ಷ ರೂಪಾಯಿಗೆ ಆಗೋ ಕಾಮಗಾರಿ 4.5 ಲಕ್ಷ ರೂಪಾಯಿಗೆ ಮಾಡ್ತಾರೆ. ಹಣದ ಹಣದ ದುಡ್ಡು ಕಳ್ತನ ಮಾಡ್ತಾ ಇರೋದು ಅಂದರೆ ಏನರ್ಥ? 2 ಲಕ್ಷ ರೂಪಾಯಿಗೆ ಆಗೋ ಕಾಮಗಾರಿ 4.5 ಲಕ್ಷ ರೂಪಾಯಿಗೆ ಮಾಡ್ತಾರೆ. ಹಣದ ದುಡ್ಡು ಕಳ್ತನ ಮಾಡ್ತಾ ಇರೋದು ಅಂದರೆ ಏನರ್ಥ? ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್. ನಿಮಗೆ ರಾಮೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಅವರ ಅಧ್ಯಕ್ಷರು ನನಗೆ ಹೇಳಿದ್ದು ಮೊನ್ನೆ, ಈಗ ಆಗೋಗ್ಬಿಟ್ಟಿದೆ ಅಣ್ಣ ಅಂತ. ಆಮೇಲೆ ನಾನು ಹೋಗಿ ನೋಡ್ಕೊಂಡು ಬಂದೆ ರಾತ್ರಿ. ನೋಡಿ, ಪಂಚಾಯಿತಿಯವ್ರು ಲೈಟ್ ಹಾಕಿದ್ದಾರೆ, ರಾಮೇಶ್ವರ ದೇವಸ್ಥಾನದ ಸುತ್ತ ದೊಡ್ಡ ದೊಡ್ಡ ಲೈಟ್ಗಳನ್ನು ಹಾಕಿದ್ದಾರೆ ನಮ್ಮ ಮುನ್ಸಿಪಾಲ್ಟಿ. ಬೆಳಕಿಗೆ ಏನೂ ಕಮ್ಮಿ ಇಲ್ಲ, ಕೊರತೆ ಆಗಿದೆ. ಇದು ಯಾಕೆ ಬೇಕು? ನಾನೀಗ ಕೇಳ್ತಾ ಇದ್ದೀನಿ, ರಾಮೇಶ್ವರ ದೇವಸ್ಥಾನದ ನಿರ್ಣಯ ಕೊಡಯ್ಯ ಅಂತ ಹೇಳಿದ್ರೆ ನಿರ್ಣಯ ಕೊಡ್ತಾ ಇಲ್ಲ. ಯಾವುದೋ ಹಳೆ ಕಮಿಟಿಗಳು ಕೊಟ್ಟಿದ್ದಾರೆ, ಅದನ್ನು ಇಟ್ಕೊಂಡು ಮಾಡಿದ್ದಾರೆ, ಮೂವ್ ಮಾಡಿದ್ದಾರೆ. ಇದನ್ನು ಮಾಡಿದ ಕಾಂಗ್ರೆಸ್ ಲೀಡರ್ಸೇ. ಹಾಂ, ವರ್ಷಕ್ಕೆ ಒಂದ್ಸರಿ ತಹಸೀಲ್ದಾರ್ ಸಂಬಳ ತೊಗೊಳ್ತಾರೆ ದೇವಸ್ಥಾನದ ಹುಂಡಿಯಿಂದ. ವರ್ಷಕ್ಕೆ ಒಂದ್ಸರಿ ದೀಪಕ್ ಮುಜರಾಯಿ ಕ್ಲರ್ಕ್ ಸಂಬಳ ತೊಗೊಳ್ತಾನೆ. ಬಟ್ಟೆ ಇವು 3 ದೇವಸ್ಥಾನದಲ್ಲಿ ಒಂದೊಂದು ತಿಂಗಳಿನ ಸ್ಯಾಲ್ರಿ ತೊಗೊಳ್ತಾ ಇದ್ದಾರೆ. ಅಂದರೆ ಇದಕ್ಕೆ ಅಲ್ಲಿಂದ ಅಪ್ರೂವಲ್ ಇದೆಯಂತೆ, ಡ್ರಾ ಮಾಡ್ಕೊಂಡು. ನಮ್ಮ ದುಡ್ಡೇ ಉಳಿಯೋದಿಲ್ಲ. ನಾವು ಉಂಡಿ ಕಾಣಿಕೆ ಇವರಿಗೆ ಅಲ್ಲ ಸರಿ, ಮುಗಿದೋದು. ಈಗ ಏನು ಹೇಳೋದು? ಒಂದು ತಿಂಗಳಿನ ಸಂಬಳ 1 ವರ್ಷಕ್ಕೆ ಡ್ರಾ ಮಾಡೋದು. ಬಟ್ಟೆ ಅನ್ನೋ ಹೆಸರು ಮಾಡಿ ದೀಪಕ್ ಪ್ರಾವಿಷನ್ ಇದೆ. ಮುಜರಾಯಿಂದ ಯಾವುದೋ ವರ್ಷ ಒಂದು ಆರ್ಡರ್ ಆಗಿದೆ, ಇನ್ಸೆಂಟಿವ್. ಜಾತ್ರೆ ಸಂದರ್ಭದಲ್ಲಿ ಒಂದೊಂದು ತಿಂಗಳು ಸಂಬಳ ಯಾರಿಗೆ, ಇವರಿಗೆ ಅಂತ ಇರೋದು, ಅಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡುವಂಥ ಕಸ ಗುಡಿಸೋರಿಗೆ, ಇವರಿಗೆ ಅಂತ ಇರೋದು. ಅದನ್ನು ಇವ್ರದ್ದು ಸೇರಿಸಿದ್ದಾರೆ ಆ ಆರ್ಡ್ರಲ್ಲಿ. ಅಲ್ಲಿ ದೇವಸ್ಥಾನದ ಮುಜರಾಯಿ ಇಲಾಖೆಯಲ್ಲಿ ಇದ್ದಾರಲ್ಲ ಅವರು ಭಾಳ ದೊಡ್ಡ ಇಂಥವೆಲ್ಲ ಮಾಡ್ತಾರೆ. ಇಂಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.